ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನೆನ್ನೆ ಕೇಕೆಲ್ಲ ಕಟ್ ಮಾಡಿಸಿ ನಾವು ಮೈಸೂರನ್ನ ಬಿಟ್ವಿ. ಸಿಟಿ ಒಳಗೆ ಎಲ್ಲಾದರೂ ಊಟ ಮಾಡೋಣ ಅಂತ ಚಿನ್ನಿ ಸುಮಾರು ಹೋಟೆಲ್ಗಳೆಲ್ಲ ಹುಡುಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು. ಆದರೆ ನಮ್ಮ ಮನೆಯವರು ಬೇಡ, ಹೆಂಗಿದ್ರೂ ಹೈವೇ ಸಿಗುತ್ತಲ್ವ, ಹಂಗೆ ಅಲ್ಲೇ ನೋಡೋಣ, ಯಾವುದಾದ್ರೂ ಸಿಗುತ್ತೆ ಅಲ್ಲಿ ಊಟ ಮಾಡೋಣ ಅಂಥೇಳಿ ನಾವು ಅಲ್ಲಿಂದ ಮೈಸೂರನ್ನು ಬಿಟ್ವಿ. ನಾವು ಆದಷ್ಟು ಬೇಗ ಇದಕ್ಕೆ ಹೋಗೋಣ ಅಂತ, ಬೆಂಗಳೂರಿಗೆ ಹೋಗಿ ತಲುಪೋಣ ಅಂತ. ರಾತ್ರಿ ಆದ ತಕ್ಷಣ ಟ್ರಾಫಿಕ್ ಬೇರೆ ಇರುತ್ತೆ, ಮತ್ತು ನಮ್ಮನೆಯವ್ರಿಗೆ ಓಡ್ಸೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಬೇಗ ಹೋಗೋಣ ಅಂತ ಬೇಗನೆ ನಾವು ಕೂಡ ಅಲ್ಲಿಂದ ಹೊರಟ್ವಿ. ಬೆಳಗ್ಗೆ ತುಂಬ ಬೇಗ ನಾವು ತಿಂಡಿ ತಿಂದಿದ್ವಲ್ಲ, ಹಾಗಾಗಿ ತುಂಬಾ ಹಸಿವಾಗಿತ್ತು. ನಾನು ಚಿನ್ನಿ ಅದರಲ್ಲಿ ಕೇಕನ್ನು ಒಂದು ಸ್ವಲ್ಪ ತಿಂದ್ವಿ. ಎಷ್ಟು ತಿನ್ನೋಕ್ಕಾಗುತ್ತೆ, ಸ್ವಲ್ಪ ಮಾತ್ರ ತಿಂದ್ವಿ ನಾವು ಹೋದಾಗ. ಅಲ್ಲಿ ಆಷಾಢ ಮಾಸ ಆಗಿತ್ತಲ್ವ, ಆವಾಗ ಎಲ್ಲ ಕಡೆ ಇದು ಬಾತ್ಗಳನ್ನ ಕೊಡ್ತಾಯಿದ್ರು ದೇವಸ್ಥಾನದ ಎದುರುಗಡೆ ಎಲ್ಲ. ಚಿನ್ನಿ ಅಂತ ಇದ್ಲು, ಮೈಸೂರಲ್ಲಿ ಎಲ್ಲ ಕಡೆ ಇದೇ ಥರ ಸಿಗುತ್ತೆ ಅಂತ. ಆಮೇಲೆ ಯಾವುದೋ ಹಳ್ಳಿ ಮನೆ ಅಂತ ಹೋಟೆಲ್ ಇದೆ ಗೊತ್ತಾ, ಅದ್ರ ಪಕ್ಕನೇ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ತುಂಬ ರಶ್ ಇತ್ತು, ಇಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ. ಹಾಗಾಗಿ ನಾವು ಬೇಗ ಹೊರಡಬೇಕಾಗಿತ್ತಲ್ವ, ಹಾಗಾಗಿ ಇಲ್ಲಿ ಊಟ ಮಾಡಿದ್ವಿ. ಊಟ ಚೆನ್ನಾಗಿತ್ತು. ನಾವು ಸೌತ್ ಇಂಡಿಯನ್ ಥಾಲಿ 2 ತೊಗೊಂಡ್ವಿ. ಚಿನ್ನಿಗೆ 2-3 ದಿನದಿಂದ ಹುಷಾರಿರಲಿಲ್ಲಲ್ಲ, ಹಾಗಾಗಿ ಅವಳು 2 ತೊಗೊಳ್ಳಿ, ನನಗೆ ಎಷ್ಟು ಬೇಕೋ ಅಷ್ಟು ಅದರಲ್ಲದೆ ಊಟ ಮಾಡ್ತೀನಿ ಅಂತ ಹೇಳಿದ್ಲು. ಹಾಗಾಗಿ 2 ಥಾಲಿ ತೊಗೊಂಡ್ವಿ. ಅವಳೊಂದು ಸ್ವಲ್ಪ ಪೂರಿ ತಿಂದು, ಪಲಾವ್ ಅವಳಿಗೆ ಇಷ್ಟ ಅಲ್ಲ, ಪಲಾವ್ ಕೊಟ್ವಿ. ಆಮೇಲೆ ಒಂದು ಸ್ವಲ್ಪ ರೈಸು ಮೊಸರನ್ನ ತಿಂದು. ಊಟ ತುಂಬಾ ಚೆನ್ನಾಗಿತ್ತು. ಮೊಸರಾಗಿರ್ಬೋದು ಎಲ್ಲದೂ ಅಷ್ಟೇ. ಒಂದು ಸ್ವೀಟ್ ಕೂಡ ಕೊಟ್ಟಿದ್ದರು. ತುಂಬ ಕಮ್ಮಿ ಜನ ಇದ್ದರು, ಹಾಗಾಗಿ ಬೇಗ ಬೇಗ ಸರ್ವ್ ಮಾಡಿದ್ರು. ನಾವು ಕೂಡ ಬೇಗ ಊಟ ಮಾಡಿ ಹಾಗೆ ಅಲ್ಲಿಂದ ಹೊರಟ್ವಿ. ಮತ್ತು ನಾವು ಶನಿವಾರನೇ ಹೋಗಿದ್ದು ಒಳ್ಳೆಯದಾಯಿತು, ಅಲ್ಲ ಸಾರಿ ಶುಕ್ರವಾರ ಹೋಗಿದ್ದು ಒಳ್ಳೆಯದಾಯಿತು. ಯಾಕಂದರೆ ಚಿನ್ನಿಗೆ ಶನಿವಾರ ದಿನ ಒಂದೊಂದು ಸಲ ಕಾಲೇಜ್ ರಜಾ ಇರುತ್ತೆ, ಕೆಲವೊಂದು ಲೆಕ್ಚರ್ಗಳೆಲ್ಲ ಸಿಗೋದಿಲ್ಲ. ಅವಳಿಗೆಲ್ಲರೂ ಸಿಗಬೇಕಾಗಿತ್ತು, ಅಂದರೆ ಅವಳು ಪರ್ಮಿಷನ್ ತೊಗೋಬೇಕಾಗಿತ್ತು. ಕಾಲೇಜಲ್ಲಿ ತುಂಬ ಕೆಲಸ ಇತ್ತು ಅವಳಿಗೆ. ಶನಿವಾರ ಒಂದೊಂದು ಸಲ ಕಾಲೇಜ್ ರಜಾ ಇರುತ್ತೆ, ಆವಾಗ ಲೆಕ್ಚರ್ಸ್ಗಳು ಯಾರೂ ಸಿಗಲ್ಲ. ಮತ್ತು ನಾವು ಸೋಮವಾರ ಅವಳು ಜಾಯಿನ್ ಆಗಲೇಬೇಕಾಗಿತ್ತು. ಹಾಗಾಗಿ ನಾವು ಪ್ಲ್ಯಾನ್ ಮಾಡಿ ಶುಕ್ರವಾರನೇ ಹೋಗೋಣ ಅಂತ ಹೊರಟ್ವಿ. ಅದು ಬೇಗನೆ ತಲುಪಬೇಕು ಅಂತ ಹೇಳಿ. ಆ ಟೈಮಿಗಾದರೆ ಬಂದಿರ್ತಾರೆ, ನಾವು 2 ಗಂಟೆ 1:15 ಟೈಮಿಗಾದರೆ ಮತ್ತು ಲಂಚ್ ಬ್ರೇಕಿಗೆಲ್ಲ ಹೋಗಿರ್ತಾರೆ ಅಂತ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಆ ಟೈಮಿಗೆ ಹೋದ್ವಿ. ನಿಜವಾಗ್ಲೂ ನಾವು ಹೋಗಿರೋದು ತುಂಬ ಒಳ್ಳೆಯದಾಯಿತು. ಎಲ್ಲ ಕೆಲಸಗಳು ಸಸೂತ್ರವಾಗಿ ಆಯಿತು. ಪ್ರಿನ್ಸಿಪಲ್ನ ಕೂಡ ಮೀಟಾಗಿ ಅವ್ರ ಹತ್ರನೂ ಸೈನ್ ಹಾಕಬೇಕು. ತುಂಬ ಕೆಲಸಗಳಿರುತ್ತೆ, ತುಂಬ ಜನರಿಗೆ ಗೊತ್ತು ಕೂಡ ಇರುತ್ತೆ. ನಿನ್ನೆ ಹಾಕಿರೋ ವೀಡಿಯೋಕ್ಕೂ ಅಷ್ಟೇ ತುಂಬ ಜನ ಹೇಳ್ತಾಯಿದ್ರು, ಬನ್ನಿ ಬನ್ನಿ ಬೆಂಗಳೂರಿಗೆ, ಟ್ರಾಫಿಕ್ ಹಬ್ಬ ಅಂತ ಹೇಳ್ತಾಯಿದ್ರು. ಹೌದು, ತುಂಬ ಟ್ರಾಫಿಕ್ ಇತ್ತು. ಮತ್ತು ನಾನು ವೀಡಿಯೋನ ಲೇಟಾಗಿ ಹಾಕಿದ್ದಕ್ಕೂ ಕೂಡ ಯಾರೋ ಒಬ್ಬರು ಒಂದು ಕಮೆಂಟ್ ಹಾಕಿದ್ರು. ನನಗೆ ಬೆಂಗಳೂರಿಗೆ ಹೋಗಿ ಬಂದಮೇಲೆ ಸ್ವಲ್ಪ ಹುಷಾರಿಲ್ದಂಗೆ ಕೂಡ ಆಯಿತು. ಹಾಗಾಗಿಯೇ ನಾನು ಸ್ವಲ್ಪ ಲೇಟಾಗಿ ವೀಡಿಯೋನ ಹಾಕಿದೆ. ಇಲ್ಲಾಂದ್ರೂ ಕೂಡ ಆ್ಯಸ್ ಯೂಶ್ವಲ್ ನನ್ನ ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬರುತ್ತೆ. ಚನ್ನಪಟ್ಟಣ ಬಂದ್ವಿ ಅಲ್ವಾ, ಚನ್ನಪಟ್ಟಣದ ಮರದ ಗೊಂಬೆಗಳು ತುಂಬ ಫೇಮಸ್ ಅಲ್ವಾ. ನಾವೇನು ಊರು ಒಳಗೆ ಹೋಗಲಿಲ್ಲ, ಎದುರುಗಡೆ ಇಲ್ಲಿ ಮಾರ್ತಾಯಿದ್ರು. ನಮ್ಮ ಮನೆಯವ್ರು ಯಾವಾಗಲೂ ಚಿನ್ನಿ ಸಣ್ಣ ಇರಬೇಕಿದ್ರೆ ಅವರಿಗೆ ಆ ಥರ ಕುದುರೆ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ನಮಗೆಲ್ಲೂ ಆ ಥರದ್ದು ಇದು ಸಿಕ್ಕಿರಲಿಲ್ಲ. ನಿಮಗೆಲ್ಲ ನೆನಪಿದೆಯಾ ಮಕ್ಕಳು, ನಾವೆಲ್ಲ ಸಣ್ಣರಿರ್ಬೇಕಿದ್ರೆ ಆ ಥರ 3 ಗಾಲಿದು ಗಾಡಿನ ಮಾಡಿ ಕೊಡ್ತಾಯಿದ್ರು, ನಮಗೆಲ್ಲ ನೆನಪಿದೆ. ಆವಾಗ ವಾಕರ್ ಎಲ್ಲ ಇರಲಿಲ್ಲ ಅಲ್ವಾ, ಹಿಂದಿನ ಕಾಲದಲ್ಲಿ ಅದೇ ವಾಕರ್ ಅಷ್ಟೇ, ಮತ್ತೇನೂ ಇಲ್ಲ. ಇದು ಗಿಲ್ಗಿಚ್ಚಿ ನಮಗೆಲ್ಲ ಸಣ್ಣರಿರ್ಬೇಕಾದ್ರೆ ತಂದು ಕೊಡ್ತಿದ್ರು. ನಾವು ಕೂಡ ಸುಮಾರು ಮಕ್ಳಿಗೆ ತಂದು ಕೊಟ್ಟಿದ್ದೀವಿ. ನನಗೆ ತುಂಬಾ ಇಷ್ಟ ಆಯಿತು, ಆದರೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಯಾವುದನ್ನು ಕೇಳಿದ್ರು ಅದು ಬಿಡಿ, ಹೇಳೋದೇ ಬೇಡ. ಇದೆಲ್ಲ ಮೈಸೂರು ಇದಕ್ಕೆ ಕೂರಿಸ್ತಾರಲ್ವ ದಸರಾ ಟೈಮಲ್ಲಿ, ಆ ಗೊಂಬೆಗಳು ಅನಿಸುತ್ತೆ. ನಾನು ಅಂಗಡಿಯವ್ರನ್ನ ಕೇಳಲಿಲ್ಲ, ಆದರೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಮಾತ್ರ. ನಾನು ಒಂದು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡೆ, ಅವ್ಳದು ಗೂಬೆ ಅಂತಾರಲ್ವ, ಅದು ಲಕ್ಷ್ಮಿ ಅಂತ ಹೇಳ್ತಾರೆ. ನನಗೆ ಒಂದು ಬ್ರಾಸಲ್ ಕೂಡ ಅದರದ್ದೊಂದು ತೊಗೋಬೇಕು ಅಂತ ಆಸೆ ಇದೆ. ತುಂಬ ಚೆನ್ನಾಗಿತ್ತು, ಚೇರ್ಗಳಾಗಿರ್ಬೋದು. ಆಮೇಲೆ ಅಲ್ಲೊಂದು ಉಯ್ಯಾಲೆ ಇತ್ತು, ಅದಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದೇನೋ ಒಂದು 6 ಲಕ್ಷ 7 ಲಕ್ಷ ಇರಬಹುದೇನಾ, ತುಂಬ ಚೆನ್ನಾಗಿತ್ತು. ನಾವು ರೇಟ್ ಕೂಡ ಕೇಳಲಿಲ್ಲ, ಕೇಳೋಕ್ಕೆ ಮನಸ್ಸು ಬರಲಿಲ್ಲ, ಯಾಕಂದರೆ ನಾವೇನು ತೊಗೊಳೋದಿಲ್ಲ ಅಂತೇಳಿ. ಎಂಥರ ಸಣ್ಣ ಪುಟ್ಟ ಇರೋದನ್ನು ಮಾತ್ರ ನಾನು ರೇಟ್ ಕೇಳ್ತಾಯಿದ್ದೆ. ಇದೆಲ್ಲ ದೇವ್ರ ಮನೆಗೆ ಇಡೋಂಥದ್ದು ಚೆನ್ನಾಗಿತ್ತು ಮಾತ್ರ, ಆದರೆ ರೇಟ್ ಮಾತ್ರ ಕೇಳೋ ಹಾಗೇ ಇಲ್ಲ, ಯಾವ ವಸ್ತುಗಳನ್ನೂ ಮುಟ್ಟೋ ಹಾಗಿಲ್ಲ, ಹಾಗಿತ್ತು. ಈ ಗಡಿಯಾರ ಚೆನ್ನಾಗಿತ್ತು. ಇಲ್ಲಿಗೆ ನೋಡಿ ಅವ್ಳದು
ನಾನು ಹೋಗಿದ್ದೀನಲ್ಲ ಅಂಥೇಳಿ ಒಂದು ಅವಳದು ಇದನ್ನು ತೊಗೊಂಡೆ. ಅದೇ 200 ರುಪೀಸ್ ಹೇಳಿದ್ರು. ಆಮೇಲೆ ಅದು 2 ಗಂಡ ಹೆಂಡ್ತಿದು ಗೊಂಬೆ ಇರುತ್ತೆ, ಅದು ಸೆಟ್ ಆಫ್ 2ಗೆ 300 ರುಪೀಸ್ ಏನೋ ಹೇಳಿದ್ರು. ನಾನು ಅದನ್ನು ತೊಗೊಳ್ಲಿಲ್ಲ. ಮತ್ತು ಹೋದ್ಮೇಲೆ ಹಾಗೆ ಬರಬಾರ್ದಲ್ವ ಅಂತ ಹೇಳಿ ನಾನು ಅದನ್ನು ತೊಗೊಂಡು ಬಂದೆ. ಹಾಗೆ ರಾಮನಗರ ಅಂತ ಅನಿಸುತ್ತೆ ಅದು, ಅಲ್ಲಿ ದಾಟ್ಬಿಟ್ಟು ನಾವು ಕೂಡ ಈಗ ಬೆಂಗಳೂರಿಗೆ ಬಂದ್ವಿ. ನಾನು ಅವಾಗೆಲ್ಲ ತುಂಬ ಸಲ ಬಂದಿದ್ದೀನಿ, ಆದರೆ ಬರದೆ ತುಂಬ ವರ್ಷಗಳಾಗಿತ್ತಲ್ವ. ನಾನು ನಿಜವಾಗ್ಲೂ ಏನೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಅಲ್ಲೇ ಇದ್ದು ತುಂಬ ವರ್ಷಗಳು ನಮ್ಮ ಮನೆಯವ್ರು ಅಲ್ಲೇ ಇದ್ರೂ ಅವರಿಗೇ ಯಾವ ರೋಡು ಏನು ಎತ್ತ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಚಿನ್ನಿ ಸೀದಾ ಆಫೀಸ್ದು ಅವರು ಲಿಂಕ್ ಕಳಿಸಿದ್ರು, ಅಲ್ಲಿದೆ ಹಾಕ್ಬಿಟ್ಟು ಅಲ್ಲಿಗೆ ಸೀದಾ ಹೋಗೋಣ ಅಂತ. ಯಾಕಂದರೆ ನಾಳೆ ಶನಿವಾರ ಆಗಿರೋದ್ರಿಂದ ಶುಕ್ರವಾರ ದಿನ ನಾವು ಆಫೀಸ್ ನೋಡೋಣ ಅಂತ. ಬೆಂಗಳೂರು ಬರೋದಕ್ಕೆ ಸಾಕಾಗೋಯ್ತು. ನಾನಂತ 3 ಗಂಟೆಗೆ ಎದ್ದೋಳ, ಕಣ್ಣು ಎಳೀತಾ ಇದ್ದಾವೆ, ತಲೆನೋವು ಬೇರೆ. ನಮ್ಮ ಮನೆಯವ್ರಂತೆ ಡಿ-ಮಾರ್ಟ್ ಸಿಗ್ತಾ, ಡಿ-ಮಾರ್ಟ್ ಇದೆ ನೋಡ್ತೀಯ ಅಂತ. ಚಿನ್ನಿ ನನಗೆ ಮತ್ತು ಡಿ-ಮಾರ್ಟಿಗೆಲ್ಲ ಹೋಗೋ ಅನ್ಬೇಡ ಅಂದ್ಲು. ಬೇಡ ಮರೀತಿ, ನನಗೆ ಡಿ-ಮಾರ್ಟ್ ನನ್ನ ಕೈ ಏನದು ಕೂಗಳತ್ತೆ ಇಲ್ಲ, ಕೈ ಎಳತ್ತೆಲ್ಲ ಇದೆ. ನಾವು ಶೈನ್ ಕರೆಯೋಕ್ಕೆ ಬಿಡೋಕ್ಕೆ ಹೋಗ್ತೀವಲ್ಲ, ಹೆಂಗಿದ್ರು ಉಡುಪಿಲಿದೆ, ನನಗೇನು ಅವಶ್ಯಕತೆ ಇಲ್ಲ ಅಂದೆ. ಈಗ ಫಸ್ಟ್ ಚಿನ್ನಿ ಆಫೀಸ್ ನೋಡೇ ಹೋಗೋಣ ಅಂತ. ಇವತ್ತು ಶುಕ್ರವಾರ, ಹಂಗಾಗಿ ನಾಳೆ ಶನಿವಾರನ, ಹಂಗಾಗಿ ಬೇಡ. JP ನಗರದಲ್ಲಿ ಅವಳದ್ದು ಇರೋದು. ಇವತ್ತೇ ನೋಡೋಣ ಅಂತ ಅಲ್ಲಿಗೆ ಫಸ್ಟ್ ಹಾಕಿದ್ದೀವಿ. ಅಲ್ಲೇ ಸುತ್ತಮುತ್ತ ಎಲ್ಲಾದರೂ ಪಿ ಜಿಗಳನ್ನ ಹುಡ್ಕೋಕ್ಕೋ ಆಗುತ್ತೆ ಅಂತ. ನೋಡೋಣ ಸಿಗುತ್ತೋ ಇಲ್ಲ. ಇವತ್ತೇ ಸಿಕ್ಕಿದ್ರು ಚೆನ್ನಾಗಿರೋದಲ್ಲ ರೀ. ಒಂದು 2-3 ಪಿ ಜಿನಾರು ನೋಡಿದ್ರೆ ಅಲ್ಲ, ಫೈನಲ್ ಆಗ್ಬಿಡ್ತವೆ ಅಲ್ಲ. ಆಗಿದ್ರೆ ಆಗೋದು ಇವತ್ತೇ ಅತ್ಲಾಗೆ, ನಾಳೆ ಅತ್ಲಾಗೆಲ್ಲ ಶಿಫ್ಟ್ ಮಾಡೋಕ್ಕೂ ಆಗೋದು. ನಾಡ್ದೊಂದಿನ ಉಳಿಯುತ್ತೆ ನಮಗೆ ಅಲ್ವಾ. ಆಚೆ ನಾಡ್ದು ಹೊರಡೋದ ಎಂತದ ನೋಡೋಣ ಏನೇನಾಗುತ್ತೆ ಅಂತ. ನನಗಂತೂ ತಲೆನೋವು. ಅವಳು ಪಾಪ ಮಾತ್ರೆ ಬೇಕು ಅಂದ್ಲು, ತಲೆನೋವು, ಥಂಡಿ ಏನೇನೋ ಆಗ್ತಾಯಿತ್ತು ಅವಳಿಗೂ. ಈಗ ಸ್ವಲ್ಪ ಆರಾಮಾಗಿದ್ದಾಳಪ್ಪ. ಸರಿ ಆಯ್ತಾ ತಲೆನೋವೆಲ್ಲ. ಮಲಗು ಅಂದೆ, ಅವಳು ಮಲಗಲಿಲ್ಲ. ನನಗೂ ಈಗ ತಲೆ ಸಿಡಿತಾ ಇತ್ತು. ಅವಳಿಗೆ ಜ್ವರದ್ದು ಮಾತ್ರೆ ಕೊಡಿಸ್ಬಿಟ್ರಿ ಅತ್ಲಾಗೆ. ಏನು ಟ್ರಾಫಿಕ್ ಅಂದರೆ, ನಮ್ಮೂರಲ್ಲೆಲ್ಲ ಆರಾಮಾಗಿ ಓಡಾಡ್ತಿದ್ವಿ. ಇಲ್ಲಿ ಬೆಂಗಳೂರಲ್ಲಿ ಕೇಳ್ತಾ ಇದ್ದೆ ಎಲ್ಲರ ಬಾಯಲ್ಲೂ ಟ್ರಾಫಿಕ್ ಅಂತ. ಈಗ ನೋಡ್ತಾ ಇದ್ದೀನಿ, ಅದು 4:30-5 ಗಂಟೆನ ಆಫೀಸೆಲ್ಲ ಬಿಡೋ ಟೈಮ್ ಇರಬೇಕಲ್ಲ ರೀ. ಹಾಗಾಗಿ ನಮಗೆ ಬೆಂಗಳೂರು ಹೊಸದಲ್ಲ, ಹಾಗಾಗಿ ಎಲ್ಲ ಒಂದ್ಸಲ ಹಿಂಗೆ ನೋಡೋದು. In 200 meters, turn left onto 9th Cross Road. ನಾವು ಚಿನ್ನಿ ಆಫೀಸ್ ಎದುರುಗಡೆ 2-3 ಸಲ ಯೂಟರ್ನ್ ತೊಗೊಂಡು ಸುತ್ತರಿತಾನೇ ಇದ್ದೀವಿ. ಗೂಗಲಲ್ಲಿ ಹೇಳ್ತಾ ಇದೆ ನಿಮ್ಮ ಡೆಸ್ಟಿನೇಷನ್ ಲೆಫ್ಟಿಗಿದೆ ಅಂತ. ನಮಗೆ ಏನಂತಲೇ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಯಾರನ್ನೋ ಒಬ್ಬರನ್ನ ನಮ್ಮ ಮನೆಯವ್ರು ಕೇಳಿದ್ರು. ಆಮೇಲೆ ಚಿನ್ನಿ ಹೋಗಿ ಒಬ್ಬರ ಹತ್ರ ಕೇಳಿದ್ಲು. ಆವಾಗ ಅವ್ರಿಗೆ ತೋರಿಸಿದ್ರು, ಇದೆ ಅಂತ ಹೇಳಿ ತೋರಿಸಿದ್ರು. ನಿಜವಾಗ್ಲೂ ನಮಗೇನೂ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಾವೊಂದು ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಕಾರ್ ಬಿಟ್ಬಿಟ್ಟು ಓಡಾಡೋದು ಇಲ್ಲ ಆಟೋದಲ್ಲಿ ಹೋಗೋದು ಮಾಡ್ತಾಯಿದ್ವಿ. ಹಾಗೆ ಚಿನ್ನಿ ಆಫೀಸನ್ನು ಕೂಡ ನಾವು ಹೋಗಿ ನೋಡ್ಕೊಂಡು ಬಂದ್ವಿ. ಒಳಗೆ ಹೋಗಲಿಲ್ಲ, ಅವ್ರ ಬಿಲ್ಡಿಂಗ್ಗೆ ಹೋಗಿ ಒಳಗಡೆ ನಾನು ಇವರು ಲಿಫ್ಟಲ್ಲಿ ಹೋಗಿ ಸುಮ್ಮನೆ ಎದುರುಗಡೆಯಿಂದ ನೋಡಿಕೊಂಡು ಬಂದ್ವಿ ನಾವು. ಇವಾಗೆಲ್ಲ ಗೊತ್ತಾಯ್ತಲ್ವ. ಇವಾಗ ನಾವು ಪಿ ಜಿನ ಹುಡುಕ್ತಾ ಇದ್ದೀವಿ. ಎಷ್ಟು ಪಿ ಜಿ ಇದು ಆಫೀಸ್ಗೆ ಹೋಗಿ ನಾವು ವಾಪಸ್ ಬರ್ತಾ ಇರೋದು ನೋಡಿ. ಅದು ಮೇಯ್ನ್ ರೋಡು, JP ನಗರ್ 4th ಫೇಸಲ್ಲಿ ಇರೋಂಥದ್ದಿದು. ಚಿನ್ನಿ ಇಲ್ಲೇ ಕೆಳಗೆ ನಿಂತಿದ್ಲು. ನಾನು ನಮ್ಮ ಮನೆಯವರು ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ. ಈಗ ಮೆಟ್ರೋ ಕೂಡ ಆಗುತ್ತಂತೆ. ಆಫೀಸ್ ಆಯ್ತಲ್ವ, ಈಗ ನಾವು ಪಿ ಜಿ ನೋಡೋಕ್ಕೆ ಅಂತ ಅಲ್ಲಿ ನಾನು ಚಿನ್ನಿ ನಿಂತ್ಕೊಂಡಿದ್ವಿ. ಆವಾಗ ಅಲ್ಲೊಬ್ಬರು ಭಟ್ರ ಥರ ಕಂಡ್ರು. ಅವ್ರನ್ನ ಕೇಳಿದ್ವಿ ನಾವು. ಅವಾಗ ಅವರು ಸುಮಾರು ಅಡ್ರೆಸ್ ಎಲ್ಲ ಹೇಳಿದ್ರು. ಕೇಳ್ರಿ ಯಾರನ್ನಾರು, ಗೊತ್ತಿಲ್ಲ. ಈ ಕಾರ್ ಹುಡ್ಕಕ್ಕೆ ಒಂದು 2 ಕಿಲೋಮೀಟ್ರ್ ಓಡಾಡೋಣ. ಆಮೇಲೆ ಪಿ ಜಿ ಹುಡ್ಕಕ್ಕೆ ಶುರು ಮಾಡಿದ್ವಿ. ಚಿನ್ನಿ ಆಫೀಸಿಂದ ಆಪೋಸಿಟ್ ಕಡೆ ಹೋಗಿ ಅಲ್ಲಿ ಪಿ ಜಿಗಳನ್ನ ಹುಡುಕಿದ್ವಿ. ನನಗೆ ನಿಜ ಹೇಳ್ತೀನಿ, ಪಿ ಜಿ ಹುಡುಕಿರೋದನ್ನು ಕತೆ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಪಿ ಜಿ ಆದರೆ ಇವತ್ತೇ ಸಿಕ್ತು ನಮಗೆ. ಅದು ಎಷ್ಟು ಓಡಾಡಿದ್ದೀವಿ ಅಂದರೆ ನಿಜವಾಗ್ಲೂ
ಅಪ್ಪ ಪಿ ಜಿ ಕತೆ ಕೇಳೋಷ್ಟೊತ್ತಿಗೆ ಹುಚ್ಚಿಡ್ದಂಗೆ ಆಗುತ್ತೆ. ಅದು ಯಾವುದೋ ಒಂದು ಚಿನ್ನಿ ಗೂಗಲಲ್ಲಿ ಒಂದು ಪಿ ಜಿನ ಹುಡುಕಿ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಅದು ಆಟೋದಲ್ಲಿ ಹೋದ್ರೂ 3 ಕಿಲೋಮೀಟ್ರ್ ಆದರೂ ಆ ಅಡ್ರೆಸ್ ಸಿಗಲಿಲ್ಲ ನಮಗೆ. ಆಮೇಲೆ ನಮ್ಮನವ್ರು ಬೇಡ ಬಿಡು ಅಂತ ಹೇಳಿದ್ರು. ಆಮೇಲೆ ನನ್ನ ತಂಗಿ ಫೋನ್ ಮಾಡ್ತಾನೇ ಇದ್ಲು. ಅವಳು ಪಾಪ ರಜಾ ಹಾಕ್ಕೊಂಡು ನಂಗಾಗಿ ಕಾಯ್ತಾ ಇದ್ಲು. ನಾವು ಆಫೀಸ್ ಹತ್ರನೇ ಮಾಡೋಣ ಅಂತ ಹೇಳಿ ನಮ್ಮನೆಯವ್ರದ್ದು ಹಠ. ಆಮೇಲೆ ಅವಳು ಬಾ ಅಂತ ಕರೆದ್ಲು. ಅವಳಿರೋ ಏರಿಯಾದಲ್ಲಿ ಪಿ ಜಿಗಳು ತುಂಬ ಚೆನ್ನಾಗಿದೆ. ಮತ್ತು ಚಿನ್ನಿ ಇರೋದು ಏನೋ ಫಾರೆಸ್ಟ್, ಏನೋ ಮಿನಿ ಫಾರೆಸ್ಟ್ ಅಂತ, ಅದ್ರ ಚಿನ್ನಿ ಆಫೀಸ್ ಹಿಂಭಾಗ ಮಿನಿ ಫಾರೆಸ್ಟ್ ಅಂತ ಬರುತ್ತೆ. ಆ ಏರಿಯಾದಲ್ಲಿ ಪಿ ಜಿಗಳಿಲ್ಲ ಅಂತ ಹೇಳಿದ್ಲು. ಆಮೇಲೆ ನಾವು ತಂಗಿ ರೂಮಿನ ಮನೆ ಮಾಡಿದ್ದಾಳೆ ಅವಳು, ಅಲ್ಲಿಗೆ ಹೋದ್ವಿ. ಫಸ್ಟ್ ಅವಳಿರೋ ಪಿ ಜಿನ ತೋರಿಸಿದ್ಲು. ಅವಳೊಂದು 2 ಇಯರ್ಸ್ ಇದ್ಲಂತೆ. ನಮಗೆ ಆ ಪಿ ಜಿ ತುಂಬಾ ಇಷ್ಟ ಆಯಿತು. ತುಂಬ ಕ್ಲೀನಾಗಿತ್ತು, ರೂಮು ಕೂಡ ಎಲ್ಲ ಚೆನ್ನಾಗಿತ್ತು. ಆದರೆ 2 ಶೇರಿಂಗಿಗೆ ಅವರು ತುಂಬ ಹೇಳಿದ್ರು. ಅದಕ್ಕೆ ಅದನ್ನು ನಾವು ಬಿಟ್ವಿ. ಇಲ್ಲೊಂದು ಪಿ ಜಿಗೆ ಬಂದ್ವಿ. ಇದು ನೋಡಿದ್ರೆ ನಾವು ಯಾರೋ ಹೊರಗೆ ಹೋದರೂ ನಾವು 3 ಜನ ಒಳಗೆ ಹೋಗಿಬಿಟ್ವಿ. ಅದು ಲಾಕ್ ಆಗಿಬಿಡ್ತು. ಅಲ್ಲಿ ತಮ್ಮಿದಿಲ್ಲದೆ ಅದು ಓಪನ್ ಆಗಲ್ಲ. ಆಮೇಲೆ ತಂಗಿ ಹೋಗಿ ಯಾರನ್ನೋ ಕರ್ಕೊಂಡು ಬಂದು ಆಮೇಲೆ ಅಲ್ಲಿಂದ ನಾವು ಹೊರಗೆ ಬಂದ್ವಿ. ನಿಜ ಹೇಳ್ತೀನಿ, ಬೆಂಗಳೂರಲ್ಲಿ ಪಿ ಜಿ ಹುಡ್ಕೋದಿದೆಯಲ್ಲ, ಅದರಷ್ಟು ಕಷ್ಟ ಇನ್ಯಾವುದೂ ಇಲ್ಲ ಅಂತ ಅನ್ನಿಸ್ತು ನನಗೆ. ಇವಳು ನಿಜವಾಗ್ಲೂ ನನ್ನ ತಂಗಿ ಇರೋದಕ್ಕೆ ನನಗೆ ಅರ್ಧ ಗಂಟೆಲಿ ಪಿ ಜಿ ಹುಡುಕಿ ಕೊಟ್ಟಳು. ನನ್ನ ತಂಗಿ ಇರೋ ಕ್ರಾಸಲ್ಲ, ಅದ್ರ ನೆಕ್ಸ್ಟ್ ಕ್ರಾಸಲ್ಲಿ ಚಿನ್ನಿಗೆ ಪಿ ಜಿ ಸಿಕ್ಕೇ ಬಿಡ್ತು. ಒಂದು ಅರ್ಧ ಗಂಟೆಲಿ ನಾವು ಪಿ ಜಿನೂ ಕೂಡ ಫೈನಲೈಸ್ ಮಾಡಿದ್ವಿ. ಆಮೇಲೆ ಅವಳಿಗೆ ಏನಂದರೆ, ನಮ್ಮ ಮನೆಯವ್ರಿಗೆ ಏನಂದರೆ ತುಂಬ ದೂರ ಆಗುತ್ತೆ, ಹೆಂಗೆ ಓಡಾಡ್ತಾಳೆ ಅನ್ನೋದೊಂದು ಸ್ವಲ್ಪ ಭಯ ಇತ್ತು. ಆಮೇಲೆ ಅವಳು ಹೇಳಿದ್ಲು, ನಮ್ಮ ಹತ್ರ ದುಡ್ಡು ಕೂಡ ಕೊಡಿಸ್ಲಿಲ್ಲ, ಬನ್ನಿ ಬಾವ ನಾನು ಕರ್ಕೊಂಡೋಗಿ ನಿಮಗೆ ಎಲ್ಲ ತೋರಿಸ್ತೀನಿ ಅಂತ ಹೇಳಿ. ನೋಡಿ, ಅವಳು ಹಿಂಗೆ ನಡ್ಕೊಂಡು ಹೋಗಬೇಕು ಅಂತೆಲ್ಲ ರಾತ್ರಿ ಆಗಿತ್ತಲ್ವ, ರೋಡ್ ತೋರಿಸಿದ್ಲು. ಅಲ್ಲಿ ಒಂದು ಹಾಸ್ಪಿಟಲ್ ಇದೆ, ಅಪೋಲೋ, ಅಲ್ಲಿಂದ ಒಳಗಡೆನೆ ನಡ್ಕೊಂಡು ಹೋದ್ವಿ. ಅದಾದ ನಂತರ ನಾವಿಲ್ಲಿ ರೂಮ್ ಮಾಡಿದ್ವಿ. ಆಮೇಲೆ ನಾವು ಈ ಪಿ ಜಿ ಹುಡುಕ್ಬೇಕಿದ್ರೆ ರೂಮ್ ಹುಡುಕಿದ್ವಿ. ಅದರ ಹತ್ರನೇ ಒಂದು ಹೋಟೆಲ್ ಇತ್ತು. ಅಲ್ಲಿ ನಾವು ಇಲ್ಲಿ ತಿಂಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ನಾವು ಅಲ್ಲೇ ತಿಂಡಿ ತಿಂದ್ವಿ. ಚಿನ್ನಿ ಇಡ್ಲಿ ತೊಗೊಂಡ್ಲು, ನಾನು ದೋಸೆ ತೊಗೊಂಡೆ, ನಮ್ಮ ಮನೆಯವರು ಪಲಾವ್ ತೊಗೊಂಡ್ರು. ಅವಳು ತಂಗಿ ತಿಂಡಿ ತಿನ್ನೋದಿಲ್ಲ ಅಂತ ಹೇಳಿದ್ಲು. ಅವಳು ಆಟೋ ಬುಕ್ ಮಾಡಿಕೊಂಡು ಅವಳು ಹಾಗೆ ವಾಪಸ್ಸು ಮತ್ತೆ ಹೊರಟ್ಲು. ಬೆಂಗಳೂರಿಗೆ ಬಂದು ಪಿ ಜಿ ಹುಡುಕಷ್ಟೊತ್ತಿಗೆ ಸಾಕಪ್ಪ ಸಾಕು ಅನ್ನೋ ಥರ ಆಯಿತು. ನಾವು ತುಂಬ ಪಿ ಜಿಗಳನ್ನ ಹುಡ್ಕೋದ್ವಿ. ನಿಜವಾಗ್ಲೂ ಹೇಳ್ತೀನಿ, ಯಪ್ಪ, ಯಾರಾದರೂ ಗೊತ್ತಿಲ್ಲದೆ ಇರೋರು ಇದ್ದುಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ನಿಜವಾಗ್ಲೂ ನನ್ನ ತಂಗಿಗೆ ಈ ವಿಡಿಯೋದ ಮೂಲಕ ಥ್ಯಾಂಕ್ಸ್ ಹೇಳಬೇಕು. ತಂಗಿ ಇಲ್ಲ ಅಂದಿದ್ರೆ ನಾವು 3 ದಿನವೂ ಬರೀ ಪಿ ಜಿನೇ ಹುಡುಕ್ತಾ ಇದ್ವೋ ಏನೋ ಗೊತ್ತಿಲ್ಲ. ಹಾಗೆಯೇ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಪಿ ಜಿ ಹುಡುಕಿರೋದು ಏನೆಲ್ಲ ಆಯಿತು ಅನ್ನೋದು ನಾಳೆ ವ್ಲಾಗಲ್ಲಿ ಬರುತ್ತೆ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.